ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಏನಪ್ಪ ಅಂದ್ರೆ ಹಣ ಮತ್ತು ಸಂಬಂಧಗಳು. ಇವತ್ತಿನ ಜಗತ್ತಿನ ನಿಂತಿದ್ದೇನು ಹಣದ ಮೇಲೆ. ಹಣ ಮತ್ತು ಸಂಬಂಧಗಳು ಜಗತ್ತಿನ ಎಲ್ಲ ಜನರು ಹೇಳ್ತಾರೆ, ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ. ಹೇಳೋದು ತುಂಬ ಚೆನ್ನಾಗಿದೆ, ಕೇಳೋಕ್ಕೂ ತುಂಬ ಚೆನ್ನಾಗಿರ್ತೈತಿ. ಹಣ ಮತ್ತು ಸಂಬಂಧಗಳು ನಿಮ್ಮ ಮಾನಸಿಕ ಆರೋಗ್ಯದ ಪರಸ್ಪರ ಸಂಬಂಧ ಹೊಂದಿವೆ. ಹಣ ಮತ್ತು ಆರೋಗ್ಯ ಎರಡು ಪರಸ್ಪರ ಸಂಬಂಧ ಹೊಂದಿವೆ. ಹಣ ಇಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಯಾರೂ ಬೆಲೆ ಕೊಡಲಾರರು. ಯಾರು ದುಡ್ಡಿನ ಹಿಂದೆ ಓಡ್ತಾರೋ, ಯಾವಾಗಲೂ ಓಡ್ತಾ ಇರ್ತಾರಲ್ಲ, ಅವರಿಗೆ ಮಾನಸಿಕ ಒತ್ತಡ ಹೆಚ್ಚಿರುತ್ತದೆ. ಯಾಕಂದ್ರೆ ನಿದ್ದೆ, ಊಟ, ಸರಿಯಾಗಿ ಹೆಲ್ತ್ ಕಡೆ ಲಕ್ಷ್ಯ ಕೊಡಲ್ಲ. ಲಕ್ಷ್ಯ ಕೊಡೋದಿಲ್ಲ ಅಂದ್ರೆ ಆರೋಗ್ಯದಲ್ಲಿ ಏರ್ಪೇರು ಆಗ್ತೈತಿ. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗ್ತೈತಿ. ಆದರೆ ಇವತ್ತಿನ ಜಗತ್ತಿನಲ್ಲಿ ಹಣ ನಾವು ಗಳಿಸಿದರೆ, ಈಗಿನ ಸಮಾಜದಲ್ಲಿ, ಜಗತ್ತಂದರೆ ಸಮಾಜದಲ್ಲಿ ಹಣ ನಾವು ಗಳಿಸಿದರೆ ನಮ್ಮ ಸುತ್ತಮುತ್ತಲು ಸಂಬಂಧಿಕರು, ಗೆಳೆಯರು, ನೆಂಟರು ಎಲ್ಲರೂ ಸೇರ್ತಾರೆ. ನಾನುಡಿಯಾಗಿ ಅಂತಾರೆ ಇರೋದು, ಬೆಲ್ಲ ಇದ್ದರೆ ನೊಣಗಳು, ಇರುವೆಗಳು ಸೇರುತ್ತವೆ. ಅದು ನಾನುಡಿ. ಅಂದರೆ ಬೆಲ್ಲ ಇದ್ದರೆ ಸೇರ್ತಂದ್ರೆ, ಹಣ ಇದ್ದರೆ ಸಂಬಂಧಿಕರು, ಗೆಳೆಯರು, ನೆಂಟರು ಎಲ್ಲರೂ ಸೇರ್ತಾರೆ. ಆದರೆ ನಮ್ಮ ಹತ್ತಿರ ಹಣ ಯಾವುದೇ ಒಂದು ಕಾರಣದಿಂದ, ಹೆಲ್ತ್ ಇಶ್ಯೂ ಆಗಲಿ ಅಥವಾ ವ್ಯಾಪಾರದಾಗ ಯಾವುದಾದ್ರು ಲಾಸ್ ಆಗಲಿ, ಆದ್ರೆ ಯಾರು ನಮ್ಮ ಹತ್ರ ಬರಲಾರು, ಸಂಬಂಧಿಕರು, ಗೆಳೆಯರು, ನೆಂಟರು ಯಾರು ಬರಲಾರು. ಒಮ್ಮೊಮ್ಮೆ ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನು ತಿರಸ್ಕರಿಸ್ಬೋದು. ಗೆಳೆಯರು, ಸಂಬಂಧಿಕರಿಗೆ ಫೋನ್ ಮಾಡಿದ್ರೆ ಫೋನ್ ಸಹ ಪಿಕ್ ಮಾಡಲ್ಲ. ಏನಪ್ಪ ಇವ್ರ ಕಾಟ ಅಂತ. ಎಲ್ಲರೂ ದೂರ ಆಗ್ತಾರೆ. ರಿಲೇಷನ್ ದೂರ ಆಗ್ತಾರೆ, ಗೆಳೆಯರು ದೂರ ಆಗ್ತಾರೆ, ಎಲ್ಲರೂ ನಮ್ಮಿಂದ ದೂರ ಆಗ್ತಾರೆ. ಈಗ ಇಂಥ ಕಾಲ ಬಂದಿದೆ. ಸ್ನೇಹಿತರೆ, ಗೆಳೆಯರೇ, ನೀವು ಸಾಲ ಕೇಳಿದವರಿಗೆ ಸಾಲ ಕೊಡದಿದ್ದರೆ ಮತ್ತು ಸಾಲ ಕೊಟ್ಟಿದ್ದ ಆಗಿದ್ದರೆ ಅದನ್ನು ಮರಳಿ ಕೇಳಿದಾಗ ನಿಮ್ಮ ಸಂಬಂಧ ಕೊನೆಗೊಳ್ಳುತ್ತದೆ. ಈಗ ಸಾಲ ಕೊಟ್ಟರು ಸಂಬಂಧ ಕಳ್ಕೊಂತೀವಿ, ಸಾಲ ಕೊಡದೇ ಇದ್ದರೂ ಸಂಬಂಧ ಕಳ್ಕೊಂತೀವಿ. ಈಗಿನ ದುನಿಯಾದಾಗ ಹೇಗಿದೆ ನೋಡ್ರಿ. ನಾವು ಕೆಲವು ಸಂಬಂಧಕ್ಕೆ ಬೆಲೆ ಕೊಟ್ಟು ಜೊತೆಗೆ ಇದ್ದಾರೆ ಅಂದುಕೊಂಡರೆ, ಅಂದರೆ ಕೆಲವರು ನಮ್ಮ ಸಂಬಂಧಕ್ಕೆ ಬೆಲೆ ಕೊಟ್ಟು ನಮಗೆ ಕೂಡ ಆಧಾರ ಅಂದುಕೊಂಡಿದ್ದರೆ, ಆದರೆ ಈ ದುಡ್ಡಿಗೆ ಬೆಲೆ ಕೊಟ್ಟು ಅಂಥವರು ಇರ್ತಾರಂತ ತಿಳ್ಕೊರಿ. ನಮ್ಮ ಕೊಡದಾರ ಅಂದರೆ ಕೆಲವುದು ದುಡ್ಡಿಗೆ ಬೆಲೆ ಕೊಟ್ಟು ಇರ್ತಾರೆ. ಕೆಲವು ನಿಸ್ವಾರ್ಥಿಗಳು, ಎದಕ್ಕೂ ಬೆಲೆ ಕೊಡೋದಿಲ್ಲ. ಸ್ನೇಹ ಸಂಬಂಧಕ್ಕೆ ಕೊಡ್ತಾರೆ. ದುಡ್ಡಿನ ವರದಾಗ ಕೆಲವು ಮಂದಿ ದೂರ ಇರ್ತಾರೆ. ಸ್ನೇಹ ಕೆಡಬಾರ್ದು, ಗೆಳೆತನ ಕೆಡಬಾರ್ದು ಅಂತ. ಅಂಥವ್ರು ಜನ ಇದ್ದಾರೆ. ಎಲ್ಲರೂ ಹಂಗೆ ಇರೋದಿಲ್ಲ ಸಂಬಂಧಿಗಳಾಗಿ.
ಎಲ್ಲರನ್ನೂ ಅದೇ ಲೆವೆಲ್ ನಾವು ವಿಚಾರ ಮಾಡಬಾರ್ದು. ಎರಡು ಇರ್ತಾವೆ, ಪ್ಲಸ್ ಮೈನಸ್ ಎರಡು ಇರ್ತಾವೆ. ಆದರೆ ಮೇಜರ್ ಇರುವಂಥವ್ರು ಅಂತಾರೆ. ಬೆರಳೆಣಿಕೆ ಜನ ಅಷ್ಟೇ ನಮ್ಮ ಕೂಡಿರೋ ಸಂಬಂಧ. ಅವರು ದುಡ್ಡು, ಶ್ರೀಮಂತಿಕೆ ಇವಕ್ಕೆ ಯಾವ ಬೆಲೆ ಕೊಡೋದಿಲ್ಲ. ನಮ್ಮ ಸ್ವಭಾವ, ನಮ್ಮ ನಡೆನುಡಿ ಅವಕ್ಕೂ ಬೆಲೆ ಕೊಟ್ಟು ಕೆಲವು ಮಂದಿ ನಮ್ಮ ಕೂಡ ಇರ್ತಾರೆ. ಅದು ಶಾಶ್ವತ. ಅದು ಕೆಲವು ಮಂದಿ ದುಡ್ಡು ಕೊಡ್ತಾರೆ, ಅದು ಏನು ಮಾಡೋಕ್ಕಾಗೋದಿಲ್ಲ. ಆದರೆ ನೀವು ಹಣ ಮತ್ತು ಸಂಬಂಧ ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡುವುದಾದರೆ ಇಂಥ ಜಗತ್ತಿನಾಗ ಹಣ ಮತ್ತು ಸಂಬಂಧಕ್ಕೆ ಇವೆರಡರನ್ನ ಆಯ್ಕೆ ಮಾಡ್ಬೋದಾದ್ರೆ ಎದಕ್ಕೆ ಮಾಡ್ಬೋದು? ಸಂಬಂಧ ಆಯ್ಕೆ ಮಾಡಬೇಕು. ಯಾಕಂದ್ರೆ ಹೇಳ್ರಿ, ಕಳೆದುಕೊಂಡ ಸಂಪತ್ತು ಪಡೆಯಬಹುದು, ಮರಳಿ ಯಾವಾಗಾದರೂ ಗಳಿಸ್ಬೋದು, ಇದು ಮಾಡ್ಬೋದು. ಆದರೆ ಕಳೆದುಕೊಂಡ ಸಂಬಂಧ ಮರಳಿ ಸಿಗಲಾರದು. ಮನಸ್ತಾಪ ಆದ್ಮ್ಯಾಗ ಸಂಬಂಧ ಒಂದಕ್ಕೊಂದು ಉಳಿಯಂಗಿಲ್ಲ ರೀ. ಸಂಪತ್ತಿ ಒಂದು ಬರ್ತೈತಿ, ನಾಳೆ ಹೋಗ್ತೈತಿ, ಗಳಿಸ್ಬೋದು, ಬಿಡ್ಬೋದು. ಅದಕ್ಕೆ ಸಂಬಂಧಕ್ಕೆ ಬೆಲೆ ಕೊಡ್ರಿ. ನಿಮ್ಮೊಂದಿಗೆ ಇರುವಾಗ ಕಳೆದುಕೊಳ್ಳದ ನಂತರ ನಿಮ್ಮ ಸುತ್ತಿನ ನಿಮ್ಮಲ್ಲಿ ಇರುವಂಥದ್ದು ಸಂಪತ್ತನ್ನು ಕಳೆದುಕೊಂಡಾಗ ನಿಮ್ಮ ಸುತ್ತ ಸಂಬಂಧಿಕರು ನಿಧಾನವಾಗಿ ಹೇಗೆ ಬದಲಾಗುತ್ತಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡು ನೋಡ್ಕೊಳ್ಳಿ. ಒಟ್ಟಾರೆ ಹೇಳಬೇಕಾದ್ರೆ ಸಂಬಂಧ ಮತ್ತು ಹಣ ಎರಡೂ ಒಂದೇ ನಾಣ್ಯದ ಮುಖ, ಎರಡೂ ಒಂದೇ ರೀತಿ. ಅವನು ಎರಡೂ ಗಳಿಸೋದು ಭಾಳ ಕಷ್ಟ. ಹಣ ಮತ್ತು ಸಂಬಂಧ ಗಳಿಸೋದು ಅಷ್ಟು ಸರಳ ಅಲ್ಲ, ನಾವು ತಿಳಿದ ಹಾಗೆ ಸರಳ ಅಲ್ಲ. ಗಳಿಸೋದು ಅಷ್ಟೇ ಕಷ್ಟ ಇದೆ. ಅವನು ಕಳೆದುಕೊಳ್ಳುವುದಾದ ಎರಡನ್ನೂ ಗಳಿಸೋದು ಎಷ್ಟು ಕಷ್ಟ ಐತಿ, ಅಷ್ಟು ಅವನು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಹಣದ ಹಿಂದೆ ಬೆನ್ನತ್ತಿರ ಸಂಬಂಧಗಳು ಹೋಗ್ತಾವೆ, ಸಂಬಂಧದಿಂದ ಬೆನ್ನತ್ತಿರ ಹಣ ಹೋಗ್ತೈತಿ. ಅದಕ್ಕೆ ಎರಡನ್ನೂ ಒಂದು ನಾಣ್ಯದ ಎರಡು ಮುಖಗಳದಂತೆ ನೋಡ್ಕೋಬೇಕು. ನಾವು ಹಣಕ್ಕೆ ವ್ಯಾಲ್ಯೂ ಕೊಟ್ಕೊಂತ ಹೋದ್ರೆ ಇದ್ದಂಥ ಸಂಬಂಧಗಳು ಮರ್ಕೊಂತ ಹೋಗ್ತಾವೆ. ಈ ಹಣದಾಸೆ ಬರೋ ಸಂಬಂಧಗಳು ಬೇರೆ, ನಮ್ಮ ಆಚಾರ ವಿಚಾರ, ನಮ್ಮ ಗುಣ, ನಮ್ಮ ಇದಕ್ಕೆ ಅವ್ರು ನಮ್ಮೊಂದಿಗೆ ಸೇರಿ ಸಂಬಂಧ, ಗೆಳೆತನ ಅವು ಬೇರೆ. ಅದಕ್ಕೆ ಅವು ನಾವು ಎರಡೂ ತಕ್ಕಡಿಯೊಳಗೆ ಇಟ್ಟು ತೂಗಿದ್ರೆ ಎರಡೂ ಒಂದೇ ಇರಬೇಕು. ಅದಕ್ಕೆ ಎರಡನ್ನೂ ಮುಖ್ಯವಾಗಿ ಉಳಿಸ್ಕೋಬೇಕು. ನಮಗೆ ಹಣ ಎಷ್ಟು ಮುಖ್ಯ ಇದೆ, ಸಂಬಂಧಗಳು ಅಷ್ಟೇ ಮುಖ್ಯ ಇರುತ್ತವೆ. ಅದಕ್ಕಾಗಿ